ಮಿನಿಸ್ಟರ್ ತವರು ಜಿಲ್ಲೆಯಲ್ಲಿ ನಡೆಯುತ್ತಿದೆ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ. ಪ್ರಭಾವಿ ಜೆಡಿಎಸ್ ರಾಜಕಾರಣಿಯ ಮಗನಿಂದ ದಲಿತ ಯುವಕನ ಮೇಲೆ ಮೂಳೆ ಮುರಿಯೋ ತನಕ ಮಾರಣಾಂತಿಕ ಹಲ್ಲೆ. ತಾಲೂಕಿನ ಎಂಎಚ್ ಪಟ್ಟಣ ಗೇಟ್ ಬಳಿ ತಡರಾತ್ರಿ ಜಿಎನ್ಬಿ ಸ್ಪಿರಿಟ್ ಆ್ಯಂಡ್ ಸ್ಟೇ ಮಾಲೀಕ ಜೆಡಿಎಸ್ ಮುಖಂಡ ಜಿಎನ್ ಬೆಟ್ಟಸ್ವಾಮಿ ಮಗ ಹರೀಶ್ ಮತ್ತು ಜಿಎನ್ಬಿ ಸ್ಪಿರಿಟ್ಸ್ ಆ್ಯಂಡ್ ಸ್ಟೇ ಹೋಟೆಲ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಂದ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆಗೊಳಗಾದ ಯುವಕ ಯಶವಂತ್ ಸ್ನೇಹಿತನ ಜೊತೆ ಹೋಟೆಲ್ಗೆ ಊಟಕ್ಕೆ ಹೋಗಿ ಊಟ ಮುಗಿಸಿಕೊಂಡು ಬರುವಾಗ ಈ ಘಟನೆ ನಡೆದಿದೆ. ಜಿಎನ್ಬಿ ಸ್ಪಿರಿಟ್ಸ್ ಆ್ಯಂಡ್ ಸ್ಟೇ ಎದುರು ಕ್ಷುಲ್ಲಕ ಕಾರಣಕ್ಕೆ ದಲಿತ ಯುವಕನಿಗೆ ಕಬ್ಬಿಣದ ರಾಡ್ಗಳಿಂದ ಹಲ್ಲೆ ಮಾಡಿದ್ದಾರೆ. ರಾಡ್ನಿಂದ ಹೊಡೆದ ಪರಿಣಾಮ ಯುವಕನಿಗೆ ಕೈ ಮೂಳೆ ಮುರಿದು ಹಾಗೂ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಮೈ ಮೇಲೆಲ್ಲ ಬಾಸುಂಡೆಗಳು ಬಂದಿವೆ. ಹಲ್ಲೆಗೊಳಗಾದ ಯುವಕನನ್ನು ಹಲ್ಲೆ ಮಾಡಿದ ಜೆಡಿಎಸ್ ಮುಖಂಡನ ಮಗ ಹರೀಶ್ ಯುವಕನನ್ನು ರಾತ್ರಿ ತನ್ನ ಕಾರಿನಲ್ಲಿ ಕರೆದುಕೊಂಡು ಬಂದು ಗುಬ್ಬಿಯಲ್ಲಿ ಬಿಟ್ಟು, ದಲಿತರು ನೀವು ನಮ್ಮನ್ನು ಏನು ಮಾಡೋದಕ್ಕೆ ಆಗೋದಿಲ್ಲ, ನಮ್ಮ ಅಪ್ಪ MLA ಕ್ಯಾಂಡಿಡೇಟ್, ನಮ್ಮನ್ನು ನೀವು ಏನೂ ಮಾಡಲು ಆಗೋದಿಲ್ಲ ಎಂದು ಹೇಳಿಬಿಟ್ಟು ಹೋಗಿದ್ದಾರೆ. ಯುವಕ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಗುಬ್ಬಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪಟ್ಟಣ ಗೇಟ್ ಹತ್ರ ಊಟ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ನಾನು ನಮ್ಮ ಫ್ರೆಂಡ್ ಊಟ ಮಾಡ್ಕೊಂಬರ್ಬೇಕಾದ್ರೆ ಬೆಸವಣ್ಣದು ಬಾರ್ ಐತಲ್ಲ, ಆ ಬಾರ್ ಮುಂದೆನೇ ಬಂದಿದ್ದು ನಾವು ಬಂದಿದ್ದು ನೋಡಿ ಅವರು ನಮಗೆ ಏನು ಅನ್ನೋದೇ ಗೊತ್ತಿಲ್ಲ, ಏನು ಕೊಡೋದು ಅನ್ನೋದೇ ಗೊತ್ತಿಲ್ಲ. ಸೀದಾ ಅವರು ಬೆಸವಣ್ಣನ ಮಗ ಆಮೇಲೆ ನವೀನ ಅನ್ನೋರು ತಾತ ಅನ್ನೋರು ಕಾರ್ ಒಳಗಡೆ ಕರ್ಕೊಂಡು ಹೋಗಿ ಕಾರಲ್ಲಿ ಹೊರಟು ತಿರ್ಗಿ ಅವ್ರ ಹೋಟ್ಲು ಮುಂದೆ ಕರ್ಕೊಂಬಂದು ಅವ್ರ ಹೋಟ್ಲು ಮುಂದೆ ಅವರ ಕೆಲಸ ಮಾಡೋ ಹುಡುಗರು 25 ಜನ ಹುಡುಗರನ್ನ ಕರೆಸಿ ರಾಡುಗಳು ತಗೊಂಡು ಕಾಲು ಕೈ ತಲೆಗೆಲ್ಲ ಹೊಡೆದವರು. ತಿರ್ಗಾ ಗುಬ್ಬಿ ಕರ್ಕೊಂಬಂದು ಎಷ್ಟು ಯಾರೇನು ಮಾಡ್ಕೊಳಕ್ಕಾಗಲ್ಲ, ಹೋಗಿ ನಾವು ನಮ್ಮಪ್ಪ MLA ಕ್ಯಾಂಡಿಡೇಟು ಬಿಸಾಕಿ ಹೋಗಿದ್ದಾರೆ. ದಲಿತ ಸ್ಥಳ ಪ್ರದೇಶ ಶಿವಾಜಿ ಮಾತಾಡೋದು ಏನಿಲ್ಲ. ದಿನನಿತ್ಯ ದಲಿತರಿಗೆ ದೌರ್ಜನ್ಯ ಮಾಡ್ಕೊಂಡು ಪ್ರಭಾವಿಗಳು ಹೊಡ್ಕೊಂಡು ಡೈಲಿ ಬರ್ತಾನೆ ಅವರೇ. ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಹೇಳ್ತಾ ಇದ್ದೀವಿ. ಕಾನೂನು ಕ್ರಮ ಕೈಗೊಳ್ತಾನೆ ಇಲ್ಲ. ಇದ್ರ ಬಗ್ಗೆ ಪರಮೇಶ್ವರ್ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಒಮ್ಮೆ ಪರಮೇಶ್ವರ್ ಸಾಹೇಬ್ರೆ, ನಿಮ್ಮ ಜಿಲ್ಲೆಯಲ್ಲಿ ಈ ಥರ ಆಗ್ತಾಯಿದೆ, 7-8 ಕೇಸ್ ಆಗಿದೆ ಸ್ವಾಮಿ, ನೀವು ಸೂಕ್ತ ಕ್ರಮ ಕೈಗೊಳ್ತಿಲ್ಲ. ಇದ್ರ ಬಗ್ಗೆ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಡಿಪಾರ್ಟ್ಮೆಂಟ್ಗೆ ಹೇಳ್ಬೇಕು. ನೀವು ದಿನನಿತ್ಯ ದಲಿತರು ಕಗ್ಗೊಲೆ ಮಾಡ್ತಾವ್ರೆ, ಬೆಳೀತಾ ಇದ್ದಾರೆ, ಯಾರು ಕೇಳೋದ ಸಮಯ. ಹಂಗಾಗಿ ನಿಮ್ಮ ಹತ್ರ ಕೇಳ್ಕೊಂಡು ವಿನಂತಿ ಏನಂದರೆ ದಲಿತರಿಗೆ ಮೋಸ ಆಗ್ತಾ ಇದೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಮ್ಮ. ಅಂಬೇಡ್ಕರ್ ಯುವ ಬ್ರಿಗೇಡ್ನ ಸದಸ್ಯ ನಮ್ಮ ಶಿವಕುಮಾರ್ GD ಅಂತ ಹೇಳ್ಬಿಟ್ಟು ವಿಚಾರ ಏನಂದರೆ, ದಲಿತರ ಮೇಲೆ ಹಲ್ಲೆ ಆಗ್ತಿರೋಂಥ ಪ್ರಕರಣಗಳು ಗುಬ್ಬಿ ತಾಲೂಕು ಇದು ನಮ್ಮ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು ಅವರ ತವರಲ್ಲೇ ದಲಿತರ ಮೇಲೆ ಈ ನಾಡಿ ದೌರ್ಜನ್ಯ ಆಗ್ತಿರೋದು ತುಂಬ ಅಸಾಮಾನ್ಯಕರ ಘಟನೆಗಳು. ಯಾಕೆಂದರೆ ಗುಬ್ಬಿ ತಾಲೂಕಿನಲ್ಲಿ ಈಗ ಹಲವಾರು ಘಟನೆಗಳು ನೋಡ್ತಾನೆ ಇದ್ದಾರೆ. ಈಗಲೇ 10ನೇ ಪ್ರಕರಣ 11ನೇ ಪ್ರಕರಣ ದಲಿತರುಗಳ ಮೇಲೆ ಅಲ್ಲೇ ಆಗ್ತಾನೆ ಇದ್ದಾವೆ, ಶೋಷಣೆಗಳು ಆಗ್ತಾನೆ ಇದ್ದಾವೆ. ದಲಿತರುಗಳನ್ನ ಹಿಂದುಳಿಸಿದವ್ರು ಏನಾಗಲಿ ದಲಿತರ ಮೇಲೆ ಮಾಡ್ತಾನೆ ಇದ್ದಾರೆ. ಇದನ್ನೆಲ್ಲ ವಿಚಾರಗಳನ್ನ ಎಲ್ಲರ ಗಮನಕ್ಕೆ ತಂದ್ರು ಉಳ್ಳವ್ರ ಕಡೆನೇ ನಡೀತಾ ಇದೆ ಹೊರತು ದಲಿತರಿಗೆ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ. ಈ ವಿಚಾರವಾಗಿ ಪರಮೇಶ್ವರ್ ಸಾಹೇಬ್ರವರೇ ಮನಮುಟ್ಟಿ ಕೇಳ್ಕೊತಾ ಇದ್ದೀವಿ, ಇದಕ್ಕೊಂದು ಕಡಿವಾಣ ಆಗಬೇಕು. ಅದು ನಿಮ್ಮ ತವರೂರಲ್ಲೇ ನಡೆದಿರೋದು. ಇದಕ್ಕೆ ನೀವು ಉತ್ತರ ಕೊಡಬೇಕು. ಸದನದಲ್ಲಿ ಮಾತಾಡಿ ದಲಿತರ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತಬೇಕು. ಯಾಕಂದರೆ ನೀವು ಒಬ್ಬರು ದಲಿತರೇನೆ, ನೀವು ದಲಿತರು ನೀವಿದ್ದೀರ ಅನ್ನೋ ಒಂದು ಧೈರ್ಯದ ಮೇಲೆ ನಾವು ಇದನ್ನು ಮಾಡ್ತೀವಿ. ಹಂಗಾದ್ರೂ ದಲಿತರ ಮೇಲೆ ಇಷ್ಟರ ದೌರ್ಜನ್ಯ ಆಗ್ತೈತೆ ಅಂದರೆ ಏನು ಮಾಡ್ಬೇಕು ಹೇಳಿ? ಪ್ರಭಾವಶಾಲಿಗಳಿಂದ ದಲಿತರಿಗೆ ನ್ಯಾಯ ಸಿಗ್ತಿಲ್ಲ ಸ್ವಾಮಿ, ನ್ಯಾಯ ಕೊಡಿಸಿ. ಒಬ್ಬ ಬಡ ಯುವಕನ ಮೇಲೆ ಇವತ್ತು ಅಲ್ಲೇ ನಡೆದಿದೆ, ಅವ್ನ ಕೈ ಮುರಿದೋಗಿದೆ, ಕಾಲು ಮುರಿದೋಗಿದೆ. ಯಾರೇ ಅವ್ರಿಗಾಗುತ್ತೆ? ಅವ್ರ ತಾಯಿ ಒಬ್ಬರು ಹ್ಯಾಂಡಿಕ್ಯಾಪ್ಟು, ಅವ್ರ ತಾಯಿಗೆ ಯಾರಿಗೆ ಕೊಡ್ತಾರೆ? ಅವ್ನು ದುಡ್ದು ಒಂದು ಜೀವನ ಮಾಡಬೇಕಾಯ್ತು, ಅವ್ನಿಗೆ ಯಾರಿಗೆ ಆಗ್ತಾರೆ? ಇವತ್ತ ತಂದೆ ಇಲ್ದಲ್ಲಿ ಮಗ ತಾಯಿ ಸಾಕೊಂಡು ಜೀವನ ಮಾಡ್ತಾನೆ. ಹಂಗಿದ್ದಾಗ ಈ ಥರ ನಡೀತಾ ಇದ್ದಾವೆ ಗೌರ್ಮೆಂಟ್. ನಿಮ್ಗೇನು ಕಣ್ ಕಾಣಿಸ್ತಾ ಇಲ್ವಾ? ದಲಿತರು ಗೋಳ್ಗಳು ಕೇಳ್ತಾ ಇಲ್ವಾ? ದಲಿತರು ನಿಟ್ಟುರ್ಸ್ರು ನಿಮಗೆ ಕಾಣಿಸ್ತಾ ಇಲ್ವಾ? ದಯಮಾಡಿ ಆ ದಲಿತ ಯುವಕನಿಗಾಗಿರೋ ಅನ್ಯಾಯನ ಖಂಡಿಸ್ತಾ ಇದ್ದೀನಿ. ದಯಮಾಡಿ ಆ ಹುಡುಗಂಗೆ ನ್ಯಾಯ ಕೊಡಿಸ್ಬೇಕು. ಅವನಿಗೆ ಒಂದು ನ್ಯಾಯ ರೀತಿ ಸಮ್ಮತವಾದದ್ದು ಸಿಗಬೇಕು ಅಂತ ಹೇಳ್ಬಿಟ್ಟು, ಈ ಕೃತ್ಯ ಯಾರು ಮಾಡೋರೋ ಅವ್ರಿಗೆ ಅಖಂಡವಾಗಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಮ